ರಾಜ್ಯ ಸರ್ಕಾರ ಈಗಾಗಲೇ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಗೆ ಮುಂದಾಗಿದ್ದು ಈ ಮುಂದಾದ ಹಿನ್ನೆಲೆ ಸಾಕಷ್ಟು ವಿರೋಧಗಳು ಜೊತೆಗೆ ಬೇರೆ ಬೇರೆ ಅಡಚಣೆಗಳು ಆದರೂ ಕೂಡ ನಿನ್ನೆಯಿಂದ ಸರ್ವೆ ಕಾರ್ಯ ನಡೆದಿದೆ. ಈಗ ಸರ್ವೆ ಕಾರ್ಯ ನಡೆದಂಥ ಸ್ಥಳಕ್ಕೆ ನಾವೀಗ ಬಂದಿದ್ವಿ. ಸರ್ವೆ ಕಾರ್ಯದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಸರಿಯಾಗಿ ಆಗ್ತಾ ಇದೆ ಅನ್ನೋದನ್ನು ನೇರವಾಗಿ ಸರ್ವೆ ಮಾಡ್ತಕ್ಕಂಥ ಏನು ಇಲ್ಲಿ ಶಿಕ್ಷಕರಿದ್ದಾರೆ, ಶಿಕ್ಷಕರನ್ನ ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಆಗ್ತಾ ಇದೆ ಅನ್ನೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗಾಗಲೇ ಏನು ಸರ್ವೆ ಕಾರ್ಯ ನಿನ್ನೆಯಿಂದ ಪ್ರಾರಂಭವಾಗಿದೆ, ಸರ್ವೆ ಕಾರ್ಯ ಸಲೀಸಾಗಿ ಆಗ್ತಾ ಇದ್ದೇನೆ, ಏನಾದರೂ ಅಡೆತಡೆಗಳಿದೆಯಾ ಸರ್? ನಿನ್ನೆ ಮಧ್ಯಾಹ್ನದ ನಂತರ ಆ್ಯಪ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಸರ್. ನಿನ್ನೆ ದಿನ ನಾವು ನಗರ ಪ್ರದೇಶ ಆದ್ದರಿಂದ ಇಲ್ಲಿ ಆಧಾರ್ ಮೂಲಕನೇ ನಾವು KYC ಮಾಡಿಕೊಂಡು ಸಮೀಕ್ಷಾ ಕಾರ್ಯ ಮಾಡಬೇಕಾದ್ರಿಂದ ನಿನ್ನೆ ಒಂದು ಮನೆಯನ್ನು ನಾವು ಮಾಡ್ಕೊಂಡ್ವಿ ಸರ್. ಸುಮಾರು 4-5 ನಿಮಿಷ ಅಥವಾ 10 ನಿಮಿಷ ಒಂದ್ಸಲ OTP ಬರುತ್ತೆ ಸರ್. 6 ಜನ ಇದ್ದರು ನಾನು ಹುಡುಗರ ಮನೆಯಲ್ಲಿ. ಅದು ಮುಗಿಸ್ಕೊಂಡು 1.5 ಗಂಟೆಯಲ್ಲಿ ಒಂದು ಮನೆ ಸಮೀಕ್ಷೆ ಮುಗಿಸಿದ್ವಿ ಸರ್. ನಂತರ ಅಂದರೆ ಒಂದು ಮನೆಗೆ 1.5 ಗಂಟೆಯಿಂದ 2 ಗಂಟೆ ಆಗುತ್ತೆ ಅಂತ ಯಾಕೆ, ಏನು ಕಾರಣ ಸರ್ ಅದಕ್ಕೆ ಅಷ್ಟು ಲೇಟ್ ಆಗಲಿಕ್ಕೆ? APL ಅಥವಾ BPL ರೇಷನ್ ಕಾರ್ಡ್ ಇದ್ದರೆ ಸದಸ್ಯರ ಹೆಸರೆಲ್ಲ ಡಾಟಾ ಫೆಚ್ ಆಗುತ್ತೆ ಸರ್. ಆಧಾರ್ ಮೂಲಕ ಹೋದರೆ ಪ್ರತಿಯೊಬ್ಬರ ಆಧಾರ್ ನಂಬರು, ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ ಆಧಾರಲ್ಲಿ ಇದ್ದಂತೆ ಅದನ್ನು ಹಾಕಿ ನಾವು OTP ತೊಗೊಂಡು ಹಾಕಿದಾಗ ವೆರಿಫೈ ಮಾಡಿದಾಗ ಮಾತ್ರ ಆ ಕುಟುಂಬಕ್ಕೆ ಸದಸ್ಯರು ಬಂದು ಸೇರ್ಕೋತಾರೆ ಸರ್. ಅದನ್ನು ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಸರ್. ಅಂದರೆ ಒಂದು ಮನೆಗೇ 1.5-2 ಗಂಟೆ ಆದರೆ ಮುಂದೆ ನಿಮಗಿದ್ದಂಥ ಟಾರ್ಗೆಟನ್ನು ಎಷ್ಟು ತಡವಾಗ್ಬೋದು, ಎಷ್ಟು ಎಲ್ಲಿವರೆಗೆ ಮುಟ್ಬೋದು, ಎಷ್ಟು ತಿಂಗಳವರೆಗೆ ಹೋಗ್ಬೋದು ಅಂತೀರಿ? ಸರ್ವರ್ ವೇಗವನ್ನು ಹೆಚ್ಚು ಮಾಡಿದರೆ ಸರ್ ನಾವು 30-40 ನಿಮಿಷದಲ್ಲಿ ಒಂದು ಮನೆ ಮುಗಿಸ್ಬೋದು ಸರ್. 34 ಈ ಸರ್ವರ್ ಕೂಡ ಸ್ಲೋ ಇದೆ ಸರ್, ಹಾಗಾಗಿ ಟೈಮ್ ಜಾಸ್ತಿ ತಗೋತಾ ಇದೆ. ಸರ್ವರ್ ಏನಾದರೂ ಸ್ಪೀಡಾಗಿ ಕೆಲಸ ಮಾಡಿದರೆ ಸ್ವಲ್ಪ ನಮ್ಮ ಕಡಿಮೆ ಸಮಯದಲ್ಲಿ ನಾವು ಮುಗಿಸ್ಬೋದು. ಅಲ್ಲ, ಇದು ಬಾಗಲಕೋಟೆ ಅಂತ ನಗರದಲ್ಲಿ 5G ವರ್ಕ್ ಮಾಡುತ್ತೆ, ಇಲ್ಲಿಯೂ ಕೂಡ ಈ ಸಮಸ್ಯೆ ಆದರೆ ಹಳ್ಳಿಗಳಲ್ಲಿ ಯಾವ ರೀತಿ ಆಗ್ಬೋದು, ಅಲ್ಲಿ ಶಿಕ್ಷಕರ ಒಂದು ಪರಿಸ್ಥಿತಿ ಏನಾಗುತ್ತೆ ಅಂತ ಅನ್ಸುತ್ತೆ? ಅಲ್ಲಿ ಸಾಮಾನ್ಯವಾಗಿದೆ ಸರ್, ಬಟ್ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರು. ಅಂಗನವಾಡಿ ಅಥವಾ ಇತರೆ ಒಂದು ಕೇಂದ್ರಗಳಲ್ಲಿ ಕ್ಯಾಂಪ್ ಥರ ಮಾಡಿಬಿಟ್ಟು ಡಾಟಾವನ್ನು ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅಲ್ಲಿ ತರಬೇತಿಯಲ್ಲಿ ಹೇಳಿದ್ದಾರೆ ಸರ್. ಹಾಗಾಗಿ ಅದು ಮಾಡ್ಬೋದು ಸರ್. ಅದನ್ನು ಸದ್ಯಕ್ಕಂತೂ ಸರ್ ಸ್ವಲ್ಪ ಇವತ್ತು ಬೆಳಗ್ಗೆನಂತೂ ಸರ್ವರ್ ಇಲ್ಲವೇ ಇಲ್ಲ ಸರ್. OTPನೂ ಬರ್ತಾ ಇಲ್ಲ ಸರ್, ಯಾವುದೇ ಹಂತಗಳ ಮುಂದೆ ಹೋಗ್ತಾ ಇಲ್ಲ ಸರ್. ಅಲ್ಲ, ಇಷ್ಟೊಂದು ತಡವಾದಂಥ ಸರ್ವೆಗಳು ಮಾಡೋದ್ರಿಂದ ಮಕ್ಕಳ ಶಿಕ್ಷಣಕ್ಕೆ ಎಷ್ಟೊಂದು ಹೊಡೆತು ಬೀಳ್ತೈತೆ ಅಂತೀರಿ? ಸ್ವಲ್ಪ ತೊಂದರೆ ಆಗಿತ್ತು ಸರ್. ಶಾಲೆ ಆರಂಭವಾದಾಗ ನಾವು ಶಾಲೆ ಆರಂಭಕ್ಕೆ ನಾವು ಶಾಲೆಯಲ್ಲಿ ಇರಬೇಕು. ಶಾಲೆ ಆರಂಭ ಒಳಗಾಗಿ ಈ ಕಾರ್ಯ ಮುಗಿಲ್ಲ ಅಂದರೆ ಇದನ್ನು ಮುಗಿಸಿ ನಾವು ಶಾಲೆಗೆ ಹೋಗ್ಬೇಕಾಗ್ತದೆ. ಆ ಅವಧಿಯಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಅದೇ ರೀತಿಯಾಗಿ ಇಲ್ಲಿ ಏನು ಸರ್ವೆ ಮಾಡಲಿಕ್ಕೆ ಬಂದಂಥ ಮನೆ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇವತ್ತಿನ ದಿನ ಬೆಳಗ್ಗೆ ಕೆಲಸ ಬಿಟ್ಟು ಈ ಒಂದು ಸರ್ವೆ ಒಂದು ಡೀಟೇಲ್ಸ್ ಕೊಡೋದ್ರಲ್ಲೇ ನನಗೆ ಕಾಲಹರಣ ಆಗ್ತಾ ಇದೆ, ಹೀಗಾಗಿ ಇದನ್ನು ಏನಾದರೂ ಮಾಡಿ ಆದಷ್ಟು ಬೇಗ ಆಗುವಂತೆ ಮಾಡಬೇಕನ್ನುವಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅವ್ರನ್ನ ಕೇಳೋಣ ಯಾವ ರೀತಿಯ ಸಮಸ್ಯೆ ಆಗ್ತದೆ ಸರ್. ಈಗ ಬೆಳಗ್ಗೆ ನಿಮ್ಮ ಮನೆಗೆ ಸರ್ವೆ ಮಾಡಲಿಕ್ಕೆ ಬಂದಿದ್ದರು, ಎಷ್ಟು ತಡ ಆಗ್ತಾಯಿದೆ, ನಿಮ್ಮ ಕೆಲಸಗಳಿಗೆ ಯಾವ ರೀತಿ ಅಡಚಣೆ ಆಗ್ತಾಯಿದೆ? ಸರ್, ಅವರು ಟೀಚರು ಮನೆಗೆ ಸರ್ವೆ ಮಾಡೋಕ್ಕೆ ಬಂದಿದ್ರು. ಇಲ್ಲಿ ಬಂದ್ರೆ ಅದನ್ನು ಮೊದಲನೇದಾಗಿ ನಮ್ಮ ಮನ್ಯಾಗ ಸರ್ವೆಗೆ ಬಂದಾಗ ಮನ್ಯಾಗ ಎಲ್ಲರೂ ಇರ್ಬೇಕ್ರಿ. ನಾವು ಇರಲಿಲ್ಲ ಅಂತಂದ್ರೆ ಅವ್ರ ಸರ್ವೆ ಪೂರ್ಣ ಆಗಂಗಿಲ್ಲ. ಮೊದಲನೇ ಅಂತಂತಂದ್ರೆ ಅವರು ಸರ್ವೆ ಮಾಡ್ಬೇಕಂದ್ರೆ ಅವ್ರು ಆ್ಯಪ್ ಓಪನ್ ಆಗಬೇಕು. ಆ ಆ್ಯಪ್ ಓಪನ್ ಆಗ್ಲಿಕ್ಕಂದ್ರೆ ನಾವು ಮನ್ಯಾಗ ಉಷ್ಟ್ರು ಇದ್ರೇನು ಇರಲಿಲ್ಲೇನು, ಅದು ನಿರುಪಯುಕ್ತ. ಬಂದರು ಅವ್ರು ಬಂದು 1 ತಾಸು 2 ತಾಸು ಆಯ್ತು, ಆ ಆ್ಯಪ್ನ ಓಪನ್ ಆಗೋಲ್ರಿ. ಅದು ಓಪನ್ ಮಾಡಕ್ಕೆ ಹೋಗೋರು ಅವ್ರ ಮೊಬೈಲ್ ಸಂಖ್ಯೆ ಹಾಕಿ OTP ಬರೋಕೆ OTP ಡಿಸ್ಮಿಸ್ ಅಂತ ಬರುತ್ತೆ. ಹಿಂಗಾದ್ರೆ ಒಂದು ಮನೆಗೆ ನೀವು 1-1.5 ತಾಸು ಅಂತಂದ್ರೆ ನೀವು ಸೂಕ್ತ ಅಂತಂದ್ರೆ ಒಂದು ದಿವ್ಸಕ್ಕೆ 6-7 ತಾಸು ಅವ್ರು ಕೆಲಸ ಮಾಡಿದ್ರೆ 6-7 ಮನೆ ಹಾಕವ್ರಿ. ಅವ್ರಿಗೆ 200-300 ಮನೆ ಟಾರ್ಗೆಟ್ ಕೊಟ್ಟರೆ ಅವ್ರಿಗೆ 3-4 ತಿಂಗಳು ಆಕತ್ರಿ. ಅವ್ರಿಗೆ ಅವ್ರು ಆ್ಯಪ್ ಸೂಕ್ತ ರೀತಿಯಿಂದ ವರ್ಕ್ ಮಾಡಿದ್ರೆ ಆಕತಿ. ಇರಲಿಲ್ಲ ಅಂದ್ರೆ ಅದು 3 ತಿಂಗಳು 6 ತಿಂಗಳು 1 ವರ್ಷ ಹೋಗ್ತು, ಏನು ಗೊತ್ತಿಲ್ಲ. ಅಲ್ಲ, ಸರ್ವೆ ಮಾಡ್ಲಿಕ್ಕೆ ಬಂದಾಗ ಯಾವ ಟೈಮ್ನೇ ಬರ್ತಾರೆ ಅನ್ನೋದು ಗೊತ್ತಿರಂಗಿಲ್ಲ. ಆ ಮನೆ ಮಾಲೀಕರು ಕೂಡ ಅವತ್ತಿನ ದಿವಸ ಕೆಲಸ ಬಿಟ್ಟೆ ಮನೆಯಾಗ ಇರ್ಬೇಕಂತ ಅನ್ನೋಂಥದ್ದಾಗ್ತದೆ. ಹೌದ್ರಿ, ನೀವು ಮುಂಚೆ ತಿಳಿಸಿದ್ರೆ ನಾವು ಇರ್ತೀವಿ. ಇರಲಿಲ್ಲ ಅಂದ್ರೆ ಯಾರಕತ್ತೆ, ಮಕ್ಕಳು ಶಾಲೆಗೆ ಹೋಗಿರ್ತಾವ, ಹ್ಯಾಂಡರ್ ನೌಕರಿ ಹೋಗಿರ್ತಾರ, ನಾವು ಉದ್ಯೋಗ ಮಾಡಿ ಹೋಗಿರ್ತೀವಿ, ಮನೆ ಕದ ಹಾಕಿರ್ತೀವಿ. ಈ ಟೈಮ್ನಾಗ ಬಂದು ಮನೆ ಮುಂದೆ ಕುಂದ್ರೋದಾಕತ್ರಿ ಅವರು. ಈ ಮನೆ ಒಂದು ಮಾಡಿ ಮುಂದಿನ ಮನೆ ಮಾಡಿ ಮತ್ತೆ ಹೊಳ್ಳಿ ಇಲ್ಲಿ ವಾಪಸ್ ಬರೋದಂದ್ರೆ ಭಾಳ ಕಷ್ಟ. ಅಲ್ಲ, ಮನೆ ಕುಟುಂಬದ ಸದಸ್ಯರು ಒಬ್ಬರಿಲ್ಲ ಅಂದ್ರೆ ಪೂರ್ಣ ಆಗಂಗಿಲ್ಲ. ಅದು ಆಗೋದಿಲ್ಲ ಪೂರ್ಣ ಆಗೋದಿಲ್ಲ. ಅದನ್ನೇ ಹೇಳಿದ್ರಿ ನಮ್ಗವರು, ನಾವು ಪೂರ್ಣ ಆಗೋದಿಲ್ಲ. ನಾವು ಹೆಸರು ಸೇರಿಸಿದಂತಂದು ಅಟ್ಲೀಸ್ಟ್ ನಾವು ರೇಷನ್ ಕಾರ್ಡ್ದಾಗ ಹೆಂಗೆ ಹೆಸರು ಸೇರಿಸಿದ್ರೆ ಹೆಸರು ಸೇರಿಸಿ ಬರಂಗಿಲ್ಲ ಅಂತ್ರಿ. ಅವರು ಲೈವ್ ಆಗಿ ಬೇಕಂತ ಹೇಳಿದ್ರಿ. ಅದು ಭಾಳ ಕಠಿಣ. ಇದು ಈ ರೀತಿಯ ಸರ್ವೆ ಮಾಡೋದು ಭಾಳ ಕಠಿಣ. ಮುಂದಿನ ದಿನ ಎಲ್ಲರೂ ಪ್ರತಿಯೊಬ್ಬರು ಕುಟುಂಬದವ್ರು ಇರ್ಬೇಕಂತಂದ್ರೆ ನೀವು ಇಲ್ಲಿ ಬಿಡ್ರಿ. ಸಿಟಿ ಪ್ರದೇಶದೊಳಗೆ ಏನು ನೋಡ್ರಿ ಸಿಗ್ತಾರೆ, ನಿಮ್ಗೆ ತಿಳುವಳಿಕೆ ಇರ್ತೈತಿ. ಗ್ರಾಮೀಣ ಪ್ರದೇಶದೊಳಗೆ ನಿಮ್ಗೆ ಏನಾದರೂ ಏನಾರ ಪುಕ್ಕಟ್ ಕೊಡ್ತೀವಿ ಅಂದ್ರೆ ಜನ ಬಂದು ನಿಮ್ಮ ರೇಷನ್ ಸಾಲ ಹಚ್ತಾರ. ನೀವು ಹಿಂಗೆ ಮಾಡೋದಂತಂದ್ರೆ ನಿಮ್ಗೆ ಒಬ್ಬರು ಬರಂಗ ಹೋಗೋ ಮಾರ ಇಲ್ಲಿ ಯಾರು ಬರ್ತಾರೆ ನಿಮ್ಗೆ, ಬರ್ರಿ ನಮ್ಮ ಮನೆಗೆ ಬರ್ರಿ ಕುಂದ್ರೆ ಬರ್ರಿ. ಇಲ್ಲಿ ಸಂಜೆಗೆ ನಾವು ದಗದಿಂದ 6 ಗಂಟೆ ಮ್ಯಾಗ ಬರ್ತೀವಿ, ಬರ್ರಿ ಆ ರಾತ್ರಿ ಬೆಳತನ ಮಾಡಿರಿ, ಮುಂಜಾನೆ ಎತ್ಕೊಂಡು ನಾವು ದಗದಕ್ಕೆ ಹೋಗ್ತೀವಿ, ನಮ್ದು ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಇದಿಷ್ಟು ಏನು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡಲು ಹೊರಟಿದೆ. ಆದರೆ ಆ ಒಂದು ಆ್ಯಪ್ನಲ್ಲಿ ಭಾಳಷ್ಟು ತೊಂದರೆ ಇದೆ ಅನ್ನುವಂಥದ್ದು ಕೂಡ ಸರ್ವೆ ಮಾಡುವಂಥ ಶಿಕ್ಷಕರು ಹೇಳಿದ್ದಾರೆ. ಜೊತೆಗೆ ಏನು ಆ ಸರ್ವೆ ಮಾಡಲಿಕ್ಕೆ ಬಂದಂಥ ಮನೆಯವರು ಹೇಳುವಂಥ ಮಾತೇನಂತಂದರೆ
ಕುಟುಂಬದ ಸದಸ್ಯರು ಕೂಡ ಎಲ್ಲರೂ ಇರಬೇಕು, ಅಂದರೆ ಅದು ಪೂರ್ಣಗೊಳ್ಳುತ್ತೆ, ಇಲ್ಲ ಅಂದರೆ ಪೂರ್ಣಗೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಗೊಂದಲದಲ್ಲಿ ಸೃಷ್ಟಿ ಮಾಡಿದಂಥ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಇವತ್ತಿನ ದಿವಸ ಗೊಂದಲದಲ್ಲಿ ಮುಂದುವರಿತಾ ಇದೆ. ಜೊತೆಗೆ ಇಲ್ಲಿ ಶಿಕ್ಷಕರು ಬೆಳಗ್ಗೆ ಡ್ಯೂಟಿಗಿಂತ ಮುಂಚೆ ಮಾಡಬೇಕು, ಡ್ಯೂಟಿ ಆದಮೇಲೆ ಮಾಡಬೇಕು, ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಒಂದು ಮನೆಗೆ ಹೋದರೆ 1 ದಿನದಿಂದ 1.5 ತಾಸು ಟೈಮ್ ಹೋಗುತ್ತೆ. ಹೀಗಾಗಿ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಇದನ್ನು ಅಪ್ಗ್ರೇಡ್ ಮಾಡುವುದರ ಮುಖಾಂತರ ಬೇಗ ಸರ್ವೆ ಮಾಡುವಂಥ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಈಗಾಗಲೇ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಗೆ ಮುಂದಾಗಿದ್ದು, ಈ ಮುಂದಾದ ಹಿನ್ನೆಲೆ ಸಾಕಷ್ಟು ವಿರೋಧಗಳು ಜೊತೆಗೆ ಬೇರೆ ಅಡಚಣೆಗಳು ಆದರೂ ಕೂಡ ನಿನ್ನೆಯಿಂದ ಸರ್ವೆ ಕಾರ್ಯ ನಡೆದಿದೆ. ಈಗ ಸರ್ವೆ ಕಾರ್ಯ ನಡೆದಂಥ ಸ್ಥಳಕ್ಕೆ ನಾವೀಗ ಬಂದಿದ್ವಿ. ಸರ್ವೆ ಕಾರ್ಯದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಸರಿಯಾಗಿ ಆಗ್ತಾ ಇದೆ ಅನ್ನೋದನ್ನು ನೇರವಾಗಿ ಸರ್ವೆ ಮಾಡ್ತಕ್ಕಂಥ ಏನು ಇಲ್ಲಿ ಶಿಕ್ಷಕರಿದ್ದಾರೆ, ಶಿಕ್ಷಕರನ್ನ ಮಾತಾಡಿಸಿ ತಿಳಿಯೋಣ ಯಾವ ರೀತಿ ಆಗ್ತಾ ಇದೆ ಅನ್ನೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗಾಗಲೇ ಏನು ಸರ್ವೆ ಕಾರ್ಯ ನಿನ್ನೆಯಿಂದ ಪ್ರಾರಂಭವಾಗಿದೆ, ಸರ್ವೆ ಕಾರ್ಯ ಸಲೀಸಾಗಿ ಆಗ್ತಾ ಇದ್ದೇನೆ, ಏನಾದರೂ ಅಡೆತಡೆಗಳಿದೆಯಾ ಸರ್? ನಿನ್ನೆ ಮಧ್ಯಾಹ್ನದ ನಂತರ ಆ್ಯಪ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಸರ್. ನಿನ್ನೆ ದಿನ ನಾವು ನಗರ ಪ್ರದೇಶ ಆದ್ದರಿಂದ ಇಲ್ಲಿ ಆಧಾರ್ ಮೂಲಕನೇ ನಾವು KYC ಮಾಡಿಕೊಂಡು ಸಮೀಕ್ಷಾ ಕಾರ್ಯ ಮಾಡಬೇಕಾದ್ರಿಂದ ನಿನ್ನೆ ಒಂದು ಮನೆಯನ್ನು ನಾವು ಮಾಡ್ಕೊಂಡ್ವಿ ಸರ್. ಸುಮಾರು 4-5 ನಿಮಿಷ ಅಥವಾ 10 ನಿಮಿಷ ಒಂದ್ಸಲ OTP ಬರುತ್ತೆ ಸರ್. 6 ಜನ ಇದ್ದರು ನಾನು ಹುಡುಗರ ಮನೆಯಲ್ಲಿ. ಅದು ಮುಗಿಸ್ಕೊಂಡು 1.5 ಗಂಟೆಯಲ್ಲಿ ಒಂದು ಮನೆ ಸಮೀಕ್ಷೆ ಮುಗಿಸಿದ್ವಿ ಸರ್. ನಂತರ ಅಂದರೆ ಒಂದು ಮನೆಗೆ 1.5 ಗಂಟೆಯಿಂದ 2 ಗಂಟೆ ಆಗುತ್ತೆ ಅಂತ ಯಾಕೆ, ಏನು ಕಾರಣ ಸರ್ ಅದಕ್ಕೆ ಅಷ್ಟು ಲೇಟ್ ಆಗಲಿಕ್ಕೆ? APL ಅಥವಾ BPL ರೇಷನ್ ಕಾರ್ಡ್ ಇದ್ರೆ ಸದಸ್ಯರ ಹೆಸರೆಲ್ಲ ಡಾಟಾ ಫೆಚ್ ಆಗುತ್ತೆ ಸರ್. ಆಧಾರ್ ಮೂಲಕ ಹೋದರೆ ಪ್ರತಿಯೊಬ್ಬರ ಆಧಾರ್ ನಂಬರು, ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ ಆಧಾರಲ್ಲಿ ಇದ್ದಂತೆ ಅದನ್ನು ಹಾಕಿ ನಾವು OTP ತೊಗೊಂಡು ಹಾಕಿದಾಗ ವೆರಿಫೈ ಮಾಡಿದಾಗ ಮಾತ್ರ ಆ ಕುಟುಂಬಕ್ಕೆ ಸದಸ್ಯರು ಬಂದು ಸೇರ್ಕೋತಾರೆ ಸರ್. ಅದನ್ನು ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಸರ್. ಅಂದರೆ ಒಂದು ಮನೆಗೇನೆ 1.5-2 ಗಂಟೆ ಆದರೆ ಮುಂದೆ ನಿಮ್ಗೆ ಇದ್ದಂಥ ಟಾರ್ಗೆಟನ್ನು ಎಷ್ಟು ತಡವಾಗ್ಬೋದು, ಎಷ್ಟು ಎಲ್ಲಿವರೆಗೆ ಮುಟ್ಬೋದು, ಎಷ್ಟು ತಿಂಗಳವರೆಗೆ ಹೋಗ್ಬೋದು ಅಂತೀರಿ? ಸರ್ವರ್ ವೇಗವನ್ನು ಹೆಚ್ಚು ಮಾಡಿದರೆ ಸರ್ ನಾವು 30-40 ನಿಮಿಷದಲ್ಲಿ ಒಂದು ಮನೆ ಮುಗಿಸ್ಬೋದು ಸರ್. 30-40 ಈ ಸರ್ವರ್ ಕೂಡ ಸ್ಲೋ ಇದೆ ಸರ್, ಹಾಗಾಗಿ ಟೈಮ್ ಜಾಸ್ತಿ ತಗೋತಾ ಇದೆ. ಸರ್ವರ್ ಏನಾದರೂ ಸ್ಪೀಡಾಗಿ ಕೆಲಸ ಮಾಡಿದರೆ ಸ್ವಲ್ಪ ನಮ್ಮ ಸಮಯ ಕಡಿಮೆ ಸಮಯದಲ್ಲಿ ನಾವು ಮುಗಿಸ್ಬೋದು. ಅಲ್ಲ, ಇದು ಬಾಗಲಕೋಟೆ ಅಂತ ನಗರದಲ್ಲಿ 5G ವರ್ಕ್ ಮಾಡುತ್ತೆ, ಇಲ್ಲಿಯೂ ಕೂಡ ಈ ಸಮಸ್ಯೆ ಆದರೆ ಹಳ್ಳಿಗಳಲ್ಲಿ ಯಾವ ರೀತಿ ಆಗ್ಬೋದು, ಅಲ್ಲಿ ಶಿಕ್ಷಕರ ಒಂದು ಪರಿಸ್ಥಿತಿ ಏನಾಗುತ್ತೆ ಅಂತ ಅನ್ಸುತ್ತೆ? ಅಲ್ಲಿ ಸಾಮಾನ್ಯವಾಗಿದೆ ಸರ್, ಬಟ್ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರು. ಅಂಗನವಾಡಿ ಅಥವಾ ಇತರೆ ಒಂದು ಕೇಂದ್ರಗಳಲ್ಲಿ ಕ್ಯಾಂಪ್ ಥರ ಮಾಡಿಬಿಟ್ಟು ಡಾಟಾವನ್ನು ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅಲ್ಲಿ ತರಬೇತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಅದು ಮಾಡ್ಬೋದು ಸರ್. ಅದನ್ನು ಸದ್ಯಕ್ಕಂತೂ ಸರ್ ಸ್ವಲ್ಪ ಇವತ್ತು ಬೆಳಗ್ಗೆನಂತೂ ಸರ್ವರ್ ಇಲ್ಲವೇ ಇಲ್ಲ ಸರ್, OTPನೂ ಬರ್ತಾ ಇಲ್ಲ ಸರ್, ಯಾವುದೇ ಹಂತಗಳ ಮುಂದೆ ಹೋಗ್ತಾ ಇಲ್ಲ ಸರ್. ಅಲ್ಲ, ಇಷ್ಟೊಂದು ತಡವಾದಂಥ ಸರ್ವೆಗಳು ಮಾಡೋದ್ರಿಂದ ಮಕ್ಕಳ ಶಿಕ್ಷಣಕ್ಕೆ ಎಷ್ಟೊಂದು ಹೊಡೆತು ಬೀಳ್ತೈತೆ ಅಂತೀರಿ? ಸ್ವಲ್ಪ ತೊಂದರೆ ಆಗಿತ್ತು ಸರ್. ಶಾಲೆ ಆರಂಭವಾದಾಗ ನಾವು ಶಾಲೆ ಆರಂಭಕ್ಕೆ ನಾವು ಶಾಲೆಯಲ್ಲಿ ಇರಬೇಕು. ಶಾಲೆ ಆರಂಭ ಒಳಗಾಗಿ ಈ ಕಾರ್ಯ ಮುಗಿಲ್ಲ ಅಂದರೆ ಇದನ್ನು ಮುಗಿಸಿ ನಾವು ಶಾಲೆಗೆ ಹೋಗ್ಬೇಕಾಗ್ತದೆ. ಆ ಅವಧಿಯಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಅದೇ ರೀತಿಯಾಗಿ ಇಲ್ಲಿ ಏನು ಸರ್ವೆ ಮಾಡಲಿಕ್ಕೆ ಬಂದಂಥ ಮನೆ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇವತ್ತಿನ ದಿನ ಬೆಳಗ್ಗೆ ಕೆಲಸ ಬಿಟ್ಟು ಈ ಒಂದು ಸರ್ವೆ ಒಂದು ಡೀಟೇಲ್ಸ್ ಕೊಡೋದ್ರಲ್ಲೇ ನನಗೆ ಕಾಲಹರಣ ಆಗ್ತಾ ಇದೆ, ಹೀಗಾಗಿ ಇದನ್ನು ಏನಾದರೂ ಮಾಡಿ ಆದಷ್ಟು ಬೇಗ ಆಗುವಂತೆ ಮಾಡಬೇಕನ್ನುವಂಥದ್ದು ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅವ್ರನ್ನ ಕೇಳೋಣ ಯಾವ ರೀತಿಯ ಸಮಸ್ಯೆ ಆಗ್ತದೆ. ಸರ್, ಈಗ ಬೆಳಗ್ಗೆ ನಿಮ್ಮ ಮನೆಗೆ ಸರ್ವೆ ಮಾಡಲಿಕ್ಕೆ ಬಂದಿದ್ದರು, ಎಷ್ಟು ತಡ ಆಗ್ತಾಯಿದೆ, ನಿಮ್ಮ ಕೆಲಸಗಳಿಗೆ ಯಾವ ರೀತಿ ಅಡಚಣೆ ಆಗ್ತಾಯಿದೆ? ಸರ್, ಅವರು ಟೀಚರು ಮನೆಗೆ ಸರ್ವೆ ಮಾಡೋಕ್ಕೆ ಬಂದಿದ್ರು ಇಲ್ಲಿ. ಬಂದ್ರೆ ಅದನ್ನು ಮೊದಲನೇದಾಗಿ ನಮ್ಮ ಮನ್ಯಾಗ ಸರ್ವೆಗೆ ಬಂದಾಗ ಮನ್ಯಾಗ ಎಲ್ಲರೂ ಇರ್ಬೇಕ್ರಿ. ನಾವು ಇರಲಿಲ್ಲ ಅಂತಂದ್ರೆ ಅವ್ರ ಸರ್ವೆ ಪೂರ್ಣ ಆಗಂಗಿಲ್ಲ. ಮೊದಲನೇ ಅಂತಂತಂದ್ರೆ ಅವರು ಸರ್ವೆ ಮಾಡ್ಬೇಕಂದ್ರೆ ಅವ್ರು ಆ್ಯಪ್ ಓಪನ್ ಆಗಬೇಕು. ಆ ಆ್ಯಪ್ ಓಪನ್ ಆಗ್ಲಿಕ್ಕಂದ್ರೆ ನಮ್ಮ ಮನ್ಯಾಗ ಉಷ್ಟ್ರು ಇದ್ರೇನು ಇರಲಿಲ್ಲೇನು ಅದು ನಿರುಪಯುಕ್ತ. ಬಂದರು ಅವ್ರು ಬಂದು 1 ತಾಸು 2 ತಾಸು ಆಯ್ತು, ಆ ಆ್ಯಪ್ನ ಓಪನ್ ಆಗೋಲ್ರಿ. ಅದು ಓಪನ್ ಮಾಡಕ್ಕೆ ಹೋಗೋರು ಅವ್ರ ಮೊಬೈಲ್ ಸಂಖ್ಯೆ ಹಾಕಿ OTP ಬರೋಕೆ OTP ಡಿಸ್ಮಿಸ್ ಅಂತ ಬರುತ್ತೆ. ಹಿಂಗಾದ್ರೆ ಒಂದು ಮನೆಗೆ ನೀವು 1-1.5 ತಾಸು ಅಂತಂದ್ರೆ ನೀವು ಸೂಕ್ತ ಅಂತಂದ್ರೆ ಒಂದು ದಿವ್ಸಕ್ಕೆ 6-7 ತಾಸು ಅವ್ರು ಕೆಲಸ ಮಾಡಿದ್ರೆ 6-7 ಮನೆ ಹಾಕವ್ರಿ. ಅವ್ರಿಗೆ 200-300 ಮನೆ ಟಾರ್ಗೆಟ್ ಕೊಟ್ಟರೆ ಅವ್ರಿಗೆ 3-4 ತಿಂಗಳು ಆಕತ್ರಿ ಅವ್ರಿಗೆ. ಅವ್ರು ಯಾಪ ಸೂಕ್ತ ರೀತಿಯಿಂದ ವರ್ಕ್ ಮಾಡಿದ್ರೆ ಆಕತಿ. ಇರಲಿಲ್ಲ ಅಂದ್ರೆ ಅದು 3 ತಿಂಗಳು 6 ತಿಂಗಳು 1 ವರ್ಷ ಹೋಗ್ತು, ಏನು ಗೊತ್ತಿಲ್ಲ. ಅಲ್ಲ, ಸರ್ವೆ ಮಾಡ್ಲಿಕ್ಕೆ ಬಂದಾಗ ಯಾವ ಟೈಮ್ನೇ ಬರ್ತಾರೆ ಅನ್ನೋದು ಗೊತ್ತಿರಂಗಿಲ್ಲ. ಆ ಮನೆ ಮಾಲೀಕರು ಕೂಡ ಅವತ್ತಿನ ದಿವಸ ಕೆಲಸ ಬಿಟ್ಟೆ ಮನೆಯಾಗ ಇರ್ಬೇಕಂತ ಅನ್ನೋಂಥದ್ದಾಗ್ತದೆ. ಹೌದ್ರಿ, ನೀವು ಮುಂಚೆ ತಿಳಿಸಿದ್ರೆ ನಾವು ಇರ್ತೀವಿ. ಇರಲಿಲ್ಲ ಅಂದ್ರೆ ಯಾರಕತ್ತೆ, ಮಕ್ಕಳು ಶಾಲೆಗೆ ಹೋಗಿರ್ತಾವ, ಹ್ಯಾಂಡರ್ ನೌಕರಿ ಹೋಗಿರ್ತಾರ, ನಾವು ಉದ್ಯೋಗ ಹೋಗಿರ್ತೀವಿ, ಮನೆ ಕದ ಹಾಕಿರ್ತೀವಿ. ಈ ಟೈಮ್ನಾಗ ಬಂದು ಮನೆ ಮುಂದೆ ಕುಂದ್ರೋದಾಕತ್ರಿ ಅವರು. ಈ ಮನೆ ಒಂದು ಮಾಡಿ ಮುಂದಿನ ಮನೆ ಮಾಡಿ ಮತ್ತೆ ಹೊಳ್ಳಿ ಇಲ್ಲಿ ವಾಪಸ್ ಬರೋದಂದ್ರೆ ಭಾಳ ಕಷ್ಟ. ಅಲ್ಲ, ಮನೆ ಕುಟುಂಬದ ಸದಸ್ಯರು ಒಬ್ಬರಿಲ್ಲ ಅಂದ್ರೂ ಪೂರ್ಣ ಆಗಂಗಿಲ್ಲ. ಅದು ಆಗೋದಿಲ್ಲ, ಪೂರ್ಣ ಆಗೋದಿಲ್ಲ. ಅದನ್ನೇ ಹೇಳಿದ್ರಿ ನಮ್ಗವರು, ನಾವು ಪೂರ್ಣ ಆಗೋದಿಲ್ಲ, ನಾವು ಹೆಸರು ಸೇರಿಸಿ
ಸೇರಿಸಿದಂತಂದು ಅಟ್ಲೀಸ್ಟ್ ನಾವು ರೇಷನ್ ಕಾರ್ಡ್ದಾಗ ಹೆಂಗೆ ಹೆಸರು ಸೇರಿಸಿದ್ರೆ ಹೆಸರು ಸೇರಿಸಿ ಬರಂಗಿಲ್ಲ ಅಂತ್ರಿ ಅವರು ಲೈವ್ ಆಗಿ ಬೇಕಂತ ಹೇಳಿದ್ರಿ. ಅದು ಭಾಳ ಕಠಿಣ ಇದು. ಈ ರೀತಿಯ ಸರ್ವೆ ಮಾಡೋದು ಭಾಳ ಕಠಿಣ. ಮುಂದಿನ ದಿನ ಎಲ್ಲರೂ ಪ್ರತಿಯೊಬ್ಬರು ಕುಟುಂಬದವ್ರು ಇರ್ಬೇಕಂತಂದ್ರೆ ನೀವು ಇಲ್ಲಿ ಬಿಡ್ರಿ, ಸಿಟಿ ಪ್ರದೇಶದೊಳಗೆ ಏನು ನೋಡ್ರಿ ಸಿಗ್ತಾರೆ, ನಿಮ್ಗೆ ತಿಳುವಳಿಕೆ ಇರ್ತೈತಿ. ಗ್ರಾಮೀಣ ಪ್ರದೇಶದೊಳಗೆ ನಿಮ್ಗೆ ಏನಾದರೂ ಏನಾರ ಪುಕ್ಕಟ್ ಕೊಡ್ತೀವಿ ಅಂದ್ರೆ ಜನ ಬಂದು ನಿಮ್ಮ ರೇಷನ್ ಸಾಲಿಸ್ತಾರ. ನೀವು ಹಿಂಗೆ ಮಾಡೋದಂತಂದ್ರೆ ನಿಮ್ಗೆ ಒಬ್ಬರು ಬರಂಗ ಹೋಗೋ ಮಾರ ಇಲ್ಲಿ ಯಾರು ಬರ್ತಾರೆ ನಿಮ್ಗೆ ಬರ್ರಿ ನಮ್ಮ ಮನೆಗೆ ಬರ್ರಿ ಕುಂದ್ರ ಬರ್ರಿ ಇಲ್ಲಿ ಸಂಜೆಗೆ ನಾವು ದಗದಿಂದ 6 ಗಂಟೆ ಮ್ಯಾಗ ಬರ್ತೀವಿ ಬರ್ರಿ ರಾತ್ರಿ ಬೆಳತನ ಮಾಡಿರಿ ಮುಂಜಾನೆ ಎತ್ಕೊಂಡು ನಾವು ದಗದಕ್ಕೆ ಹೋಗ್ತೀವಿ ನಮ್ದು ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಇದಿಷ್ಟು ಏನು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡಲು ಹೊರಟಿದೆ. ಆದರೆ ಆ ಒಂದು ಆ್ಯಪ್ನಲ್ಲಿ ಭಾಳಷ್ಟು ತೊಂದರೆ ಇದೆ ಅನ್ನುವಂಥದ್ದು ಕೂಡ ಸರ್ವೆ ಮಾಡುವಂಥ ಶಿಕ್ಷಕರು ಹೇಳಿದ್ದಾರೆ. ಜೊತೆಗೆ ಏನು ಆ ಸರ್ವೆ ಮಾಡಲಿಕ್ಕೆ ಬಂದಂಥ ಮನೆಯವರು ಹೇಳುವಂಥ ಮಾತೇನಂತಂದರೆ ಕುಟುಂಬದ ಸದಸ್ಯರು ಕೂಡ ಎಲ್ಲರೂ ಇರಬೇಕು, ಅಂದರೆ ಅದು ಪೂರ್ಣಗೊಳ್ಳುತ್ತೆ, ಇಲ್ಲ ಅಂದರೆ ಪೂರ್ಣಗೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಗೊಂದಲದಲ್ಲಿ ಸೃಷ್ಟಿ ಮಾಡಿದಂಥ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಇವತ್ತಿನ ದಿವಸ ಗೊಂದಲದಲ್ಲಿ ಮುಂದುವರಿತಾ ಇದೆ. ಜೊತೆಗೆ ಇಲ್ಲಿ ಶಿಕ್ಷಕರು ಬೆಳಗ್ಗೆ ಡ್ಯೂಟಿಗಿಂತ ಮುಂಚೆ ಮಾಡಬೇಕು, ಡ್ಯೂಟಿ ಆದಮೇಲೆ ಮಾಡಬೇಕು. ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಒಂದು ಮನೆಗೆ ಹೋದರೆ 1 ದಿನದಿಂದ 1.5 ತಾಸು ಟೈಮ್ ಹೋಗುತ್ತೆ. ಹೀಗಾಗಿ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಇದನ್ನು ಅಪ್ಗ್ರೇಡ್ ಮಾಡುವುದರ ಮುಖಾಂತರ ಬೇಗ ಸರ್ವೆ ಮಾಡುವಂಥ ಆಗಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.